ಹಲೋ. ಹಲೋ ಹೇಳಿ. ನಾವು ಸಂಗಮೇಶ್ವರ್ ಮಾತಾಡೋದು ರೀ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವಿಜಯಪುರದಿಂದ. ಹಾಂ ನಮಸ್ತೆ ರೀ. ನಮಸ್ಕಾರ ರೀ. ಏನು ಸರ್ ಅದೇನು ಸಿವಿಲ್ ಮ್ಯಾಟ್ರದಾಗ ಏನೇನೋ ಮಾತಾಡಿದ್ರಲ್ಲ ಒಬ್ಬರು ಸ್ವಾಮಿಗಳಿಗೆ ಫೋನ್ ಮಾಡಿದ್ರು ನಮ್ಗೆ ಅವರು. ಹ್ಞೂ ರೀ. ಅಲ್ಲ ಸರ್, ಅದು ಸಿವಿಲ್ ಮ್ಯಾಟ್ರದ ನೀವೆಲ್ಲ ಹೋಗಿ ಹೆಣ್ಮಕ್ಳನ್ನೆಲ್ಲ ಗಂಡು ಮಕ್ಳನ್ನೆಲ್ಲ ಯಾವ ರೀತಿ ಸರ್ ನಿಮ್ಮ ವರ್ತನೆ ಯಾವ ರೀತಿ ಅತ್ತ? ಇಲ್ಲ ಸರ್, ಅದು ತಮಗೆ ನಾನು ಹೇಳ್ತೀನಿ ಸರ್. ಸರ್ ಒಬ್ಬ ಹೇಳುವಂತ ಅದ್ರಾಗ ಇನ್ವಾಲ್ವ್ ಆಗೋದಂತ ನಿಮ್ದೇನು ಅವಶ್ಯಕತೆ ಅದ ನನಗೆ ಅದನ್ನ ಹೇಳ್ರಿ ಮೊದಲು. ಸರ್ ಅದನ್ನ ನನಗೆ ನೀವು ಅದನ್ನ ಹೇಳಿದಂದ್ರೆ ನನಗೆ ಹೇಳಕ್ಕೆ ನೀವು ಅವಕಾಶ ಕೊಟ್ಟರೆ ನಾನು ಹೇಳ್ತೀನಿ ಸರ್. ಹೇಳ್ರಿ ಸರ್, ಹೇಳ್ರಿ ಹೇಳ್ರಿ ಹೇಳ್ರಿ. ಏನಿಲ್ಲ ಸರ್, ಇಡೀ ನಾನು ಇವೇನು ತಮಗೇನು ಮಾಹಿತಿ ಕೊಟ್ಟೆ ಅಂದ್ರೆ ಶಿವಯ್ಯ ಮಡಪತಿ ಅವರು ಹೌದು ಸರ್. ಈ ತಾಲೂಕದಾಗ ಅಥವಾ ಅವ್ರ ಊರಾಗ ಒಬ್ಬ ರೈತರು ಅವ್ನು ಸಪೋರ್ಟ್ ಮಾಡಿದಂದ್ರೆ ಅವ್ನ ಪರವಾಗಿ ಹೇಳಿದಂದ್ರೆ ನೀವೇನು ಹೇಳ್ತೀರಿ ಅದನ್ನ ಕೇಳ್ತೀನಿ ಸರ್. ನಾನು 50-60 ಜನ ರೈತರಿಗೆ ಒಂದು ಫಾರೆಸ್ಟ್ ಲ್ಯಾಂಡ್ ಹೋಗಕ್ಕೆ ಹಾದಿ ಬಿಡ್ದೇನ ಅಬ್ಜೆಕ್ಷನ್ ಮಾಡ್ತಾನೆ ಸರ್. ಇವೊಂದವನು ಹೇಳಿದಂಗೆ ಸಿವಿಲ್ ಮ್ಯಾಟರ್ಗೂ ನಾವು ಇನ್ವಾಲ್ವ್ಮೆಂಟ್ ಆಗೋದು ಅವಶ್ಯಕತೆ ಇಲ್ಲ ಸರ್. ಹೌದು ಸರ್. ಬಟ್ ಎಲ್ಲ ರೈತರ ಅವನು ಶಿವಯ್ಯ ಅವ್ರ ಒಬ್ಬರು ಬೈದಿನಂದ್ರೆ ಒಂದು 100 ಜನ ರೈತರಿಗೆ ಲಾಭ ಆಗುಸ್ಮಂದ್ ಅವ್ನು ಬೈದಿದ್ದೆ ಸರ್. ಅವತ್ತು ಇಡೀ ಊರವನ ರೈತರೆಲ್ಲ ಕೂಡಿ ಒಂದು 4-5 ಸತಿ ಹಿಡ್ತಾನ ಮಾಡಿದ್ರು ಅವ್ನು ಕೇಳಂಗಿಲ್ಲ ಸರ್. ನಿಮ್ಮ ಕಾನೂನೊಳಗೆ ಬೈಯುವಂಥದ್ದು ಇಲ್ಲ 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 ಬಡಿಯುವಂಥದ್ದು ಅವಕಾಶ ಇಲ್ಲ ಸರ್, ಅದು ಏನು ಸರ್, ನಾನು ಪೇಷನ್ಸ್ ಲೆಸ್ ಆಗಿ ಬೈದೀನಿ ಸರ್. ಬೈದ ಮ್ಯಾಗ ನನಗೆ ಆಮೇಲೆ ನಾನು ಬೈದೀನಿ, ನನ್ನ ತಪ್ಪಾಗಿದೆ ಅಂತ ಅದನ್ನು ಹೇಳಿದೀನಿ ಸರ್. ಸೊ ಅದ್ರ ಸಂಬಂಧಪಟ್ಟ ನಮ್ಮ ಹಿರಿಯ ಅಧಿಕಾರಿಗಳು ನಮಗೆ ಏನಾದ್ರು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅಲ್ಲ ಸರ್, ಅವ್ರ ಕಡೆಯಿಂದ ಪನಿಷ್ಮೆಂಟ್ ಆಯ್ತು, ನಮ್ಮ ಕಡೆ ಇಲ್ಲ. ನೀವು ಕಾನೂನು ಏನಂತ ತಿಳ್ಕೊಂಡ್ರೆ ನನಗೆ ಅದನ್ನ ಹೇಳ್ರಲ್ಲ. ಸರ್ ಅದು ನಾವೇನೈತಿ ನಾವು ಸೆಟಲ್ ಮಾಡ್ಕೊಂಡಿವಿ ಸರ್. ನಾನು ವೈಯಕ್ತಿಕ ಉದ್ದೇಶ ಇಟ್ಕೊಂಡು ಬೈದಿಲ್ಲ. ಸೆಟ್ಲ್ ಅಂದ್ರೆ ಏನು ಸರ್? ಏನು ರೊಕ್ಕ ಗಿಕ್ಕ ಕೊಟ್ರೆ ಅವ್ರಿಗೆ ಏನು ಸೆಟಲ್ ಮಾಡ್ಕೊಂಡ್ರೆ ನನಗೆ ಏನು ಮಾತಾಡೋದು ನೀವು? ಸೆಟ್ಲ್ ಅಂದ್ರೆ ಏನು ರೀ? ಅಲ್ಲ ಸರ್, ನಾನು ಬೈದಿದ್ದು ತಪ್ಪಾಗಿದೆ ತಿಳಿದೀನಿ ಸರ್ ಇವಾಗ ನಾನು ಸಿಟ್ಟಲ್ಲಿ ಬೈದಿದ್ದು ತಪ್ಪಾಗ್ಯದ. ನಿಮ್ದು ಒಳ್ಳೆ ಉದ್ದೇಶ ಇಟ್ಕೊಂಡು ಇನ್ನೊಂದು 50 ಮಂದಿ ರೈತರಿಗೆ ಒಳ್ಳೇದಾಗಲಿ ಅಂತ ನಾನು ಮಾತಾಡಿದ್ದೀನಿ. ಅದನ್ನು ಬಿಟ್ಟು ನನ್ನ ವೈಯಕ್ತಿಕ ಉದ್ದೇಶಕ್ಕೆ ನಾನು ಬೈದಿಲ್ಲ. ಇವೊಂದು ನಾನು ಬೈದಿತ್ತು, ನನ್ನ ಪೇಷನ್ಸ್ ಎಷ್ಟ ಬೈದಿದ್ದೀನಿ ಅಂತ ಹೇಳಿದ್ದೀನಿ. ಸರ್, ನೀವು ಕಾನೂನನ್ನ ಏನನ್ನ ತಿಳುವಳಿಕೆ ಇದೆ ನನಗೆ ಅದನ್ನ ಹೇಳ್ರಿ. ನಿಮ್ಗೆ ನಿಮ್ಮ ಕಾನೂನೊಳಗೆ ಏನನ್ನ ತಿಳುವಳಿಕೆ